ಕಲೆಕ್ಷನ್ ತುಂಬ ಚೆನ್ನಾಗಿದೆ, ಕಮರ್ಷಿಯಲ್ ಆಗಿದೆ ಸಿನಿಮಾ, ತುಂಬ ಚೆನ್ನಾಗಿದೆ. ಮುನೇಗೌಡರು ಸರ್ ನಮ್ಗೆ ಗೊತ್ತು ತುಂಬ ಚೆನ್ನಾಗಿ. ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್ ದೀಕ್ಷಿತ್. ಆಮೇಲೆ ಮಹೇಶ್ ಸರ್. ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಇಟ್ಸ್ ಅ ಪರ್ಫೆಕ್ಟ್ ಫ್ಯಾಮಿಲಿ ಎಂಟರ್ಟೈನರ್. ಕಾಮಿಡಿ ಫಸ್ಟ್ ಸೀನಿಂದ ಲಾಸ್ಟ್ ಸೀನ್ವರೆಗೂ ಕಾಮಿಡಿ ಇದೆ. ಸತೀಶ್ ಸರ್ ಇಡೀ ಸಿನಿಮಾನ ಅವ್ರ ಶೋಲ್ಡರ್ ಮೇಲೆ ತೊಗೊಂಡೋಗ್ತಾರೆ. ಇಡೀ ಸಿನಿಮಾನ ಅವ್ರ ಶೋಲ್ಡರ್ ಮೇಲೆ ತೊಗೊಂಡೋಗಿ ಒಂದೇ ಒಂದು ಫ್ರೇಮ್ ಸತೀಶ್ ಸರ್ ಇಲ್ಲದೆ ಇಲ್ಲ ಸಿನಿಮಾದಲ್ಲಿ. ಎಲ್ಲ ಫ್ರೇಮಲ್ಲೂ ಸತೀಶ್ ಸರ್ ಇದ್ದಾರೆ. ಆ್ಯಂಡ್ ಅಪಾರ್ಟ್ ಮಾಡಿದ್ರು ನಮ್ಮ ತಂದೆಯವ್ರು ತುಂಬ ರೀಲ್ಸಲ್ಲಿ ನೋಡಿದೆ ನಮ್ಮ ತಂದೆಯವ್ರು ಬಂದಿರೋದು. ಆ್ಯಂಡ್ ನಮ್ಮ ತಂದೆಯವ್ರನ್ನ ಈ ಥರ ನೋಡಿ ನಾನು ತುಂಬ ದಿನ ಆಗೋಯ್ತು ಅಂತ, ತುಂಬ ವರ್ಷ ಆಗೋಯ್ತು ಇಷ್ಟು ಬಿಲ್ಡಪ್ಪಲ್ಲೆಲ್ಲ ನೋಡಿ. ಸೊ ಮಹೇಶ್ ಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಆ್ಯಂಡ್ ದ ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನರ್. ಆ್ಯಂಡ್ ಎಲ್ಲರೂ ಹೇಳ್ತಾರೆ ಕನ್ನಡ ಸಿನಿಮಾ ಓಡ್ತಿಲ್ಲ, ಜನ ಥಿಯೇಟ್ರಿಗೆ ಬರ್ತಿಲ್ಲ ಅಂತ. ಈ ಸಿನಿಮಾ ಒಂದು ಪ್ರೂಫ್. ಇವಾಗ ಲಾಸ್ಟ್ 4 ಡೇಸಿಂದ ಎಲ್ಲ ಕಡೆ ಹೌಸ್ಫುಲ್ಲಾಗಿ ಓಡ್ತಿದೆ. ಎಸ್ಪೆಷಲಿ ಸ್ಯಾಟರ್ಡೇ, ಸಂಡೇ, ಇವತ್ತು ಮಂಡೇ, ಟ್ಯೂಸ್ಡೇನೇ ಇವತ್ತು ತುಂಬ ಕಡೆ ಹೌಸ್ಫುಲ್ ಆಗಿದೆ ಸಿನಿಮಾ ಇವತ್ತು. ಸೊ ಸಿನಿಮಾ ಚೆನ್ನಾಗಿದ್ದರೆ ಜನ ಥಿಯೇಟ್ರಿಗೆ ಬಂದೇ ಬರ್ತಾರೆ. ಸೊ ಇದು ಪಕ್ಕಾ ಫ್ಯಾಮಿಲಿ ಎಂಟರ್ಟೈನರ್. ಎಲ್ಲರೂ ಬಂದು ಕೂತ್ಕೊಂಡು ಸಿನಿಮಾ ನೋಡ್ಬೋದು. ಸಾಧು ಸರ್ ಬರ್ತಾರೆ, ಅದು ಸೀಟಲ್ಲೇ ಕೂತ್ಕೊಳ್ಳಲ್ಲ, ಅದು ನೋಡಿ ಅದು ಸಿನಿಮಾ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಆಲ್ ದ ಬೆಸ್ಟ್. 100 days ಓಡಲಿ ಈ ಸಿನಿಮಾ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಥ್ಯಾಂಕ್ಸ್. ಸರ್ ಮಾತಾಡಿ ಇನ್ನೂ ಒಂದು 10 days 15 days ಅಪ್ಡೇಟ್ ಕೊಡ್ತೀನಿ. ನಾನು ಮಾತಾಡ್ತಾ ಇದ್ದೀನಿ ತಂದೆಯವ್ರ ಜೊತೆ, ನಮ್ಮ ಚಿಕ್ಕಪ್ಪನ ಜೊತೆ ಡಿಸ್ಕಷನ್ಸ್ ನಡೀತಾ ಇದೆ. ಒಂದು 10-15 days ಕೊಡಿ, ನಾನೇ ಖುದ್ದಾಗಿ ಬಂದು ಎಲ್ರಿಗೂ ಒಂದು ಅಪ್ಡೇಟ್ ಕೊಡ್ತೀನಿ. 10-15 days, 2 weeks. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್. ಥ್ಯಾಂಕ್ ಯು. ಸೊ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ಥಿಯೇಟ್ರಿಂದ ಹೊರಗಡೆ ಬರ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರ ಮುಖದಲ್ಲೂ ಸಿಕ್ಕಾಪಟ್ಟೆ ನಗು ಇದೆ. ಹೊರಗಡೆ ನೋಡಿದ್ರೆ ಶಾಂತಿ ಕ್ರಾಂತಿ, ಥಿಯೇಟ್ರ್ ಒಳಗಡೆ ನೋಡಿದ್ರೆ ಅಯೋಗ್ಯ 2ರ ದೊಡ್ಡ ಕ್ರಾಂತಿ. ಫಿಲ್ಮ್ ಮಾತ್ರ ಈಗ ನಾವು ಇತ್ತೀಚೆಗೆ ತುಂಬ ಕಾಮಿಡಿ ಮೂವಿಗಳು ಕನ್ನಡ ಚಿತ್ರರಂಗದಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ ಅಂದ್ಕೊಂಡಿದ್ದು. ನೀವು ಮೊದಲನೇ ದೃಶ್ಯದಿಂದ, ಹಾಡಿಂದ ಪ್ರಾರಂಭ ಆಗಿ ನಮ್ಮ ಅಂಬರೀಷ್ ಹಣ್ಣಿಂದ ಸ್ಟಾರ್ಟ್ ಆಗಿ ಕಡೆಗೆ ನಮ್ಮ ರಾಗಿ ಬೈಗೆ ಈ ಸಿನಿಮಾ ಎಂಡ್ ಆಗೋಂಥದ್ದು. ಒಂದೊಂದು ಫ್ರೇಮಲ್ಲೂ ಎಲ್ಲೂ ಸಹ ನಮಗೆ ತಪ್ಪು ಕಾಣಲಿಲ್ಲ ಈ ಸಿನಿಮಾದಲ್ಲಿ. ಅಷ್ಟು ಎಲ್ಲರೂ ನಕ್ಕೋದ್ರು. ಮತ್ತು ಒಂದು ಒಳ್ಳೆ ಮೆಸೇಜು, ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಲೀಡ್ರುಗಳು ಹುಟ್ಟಬೇಕು, ಜೊತೆಗೆ ಬಂದು ನಮ್ಮ ಮತವನ್ನು ನಾವು ಸರಿಯಾದ ಆಯ್ಕೆ ಮಾಡಿಕೊಂಡ್ರೆ ಒಬ್ಬ ಸರಿಯಾದ ನಾಯಕನನ್ನು ನಮ್ಮ ಊರಿಗೆ ಒಳ್ಳೇದಾಗುತ್ತೆ ಅಂತ ಅನ್ನೋದೊಂದು ಉದ್ದೇಶ. ಅಂದರೆ ಒಟ್ಟಾರೆಯಾಗಿ ಇಡೀ ಚಿತ್ರದಲ್ಲಿ ಒಂದು ಸಂದೇಶದ ಜೊತೆಗೆ ನಗನಗಿಸ್ತಾ ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಎಲ್ಲ ಕನ್ನಡಿಗರಿಗೂ ನಾನು ಕೇಳ್ಕೊಳ್ತೀನಿ, ಸತೀಶ್ ಸರ್ ಸಖತ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಇಡೀ ಚಿತ್ರಕ್ಕೆ ಒಳ್ಳೇದಾಗಲಿ. ಅಯೋಗ್ಯ 2 ನನ್ನ ಪ್ರಕಾರ ಕಂಪ್ಲೀಟ್ ಫ್ಯಾಮಿಲಿ ಎಂಜಾಯ್ ಮಾಡ್ಬೋದಂಥ ಸಿನಿಮಾ. ಮಧ್ಯದಲ್ಲಿ ಸಾಧು ಸರ್ ಬರ್ತಾರೆ, ನಾನು ಹೇಳಲ್ಲ ಯಾಕೆ ಬರ್ತಾರೆ ಅಂತ ಹೇಳಿ. ಒಬ್ಬೊಬ್ರು ಕ್ಯಾರೆಕ್ಟರ್ ಲಾಸ್ಟಲ್ಲಿ ರವಿಚಂದ್ರನ್ ಸರ್ ಬಂದಾಗಂತ ಒಂಥರ ಮೈ ಜುಮ್ ಅಂದ್ಬಿಡ್ತದೆ ನನಗೆ, ಅಷ್ಟು ಚೆನ್ನಾಗಿತ್ತು. ಓವರ್ ಆಲ್ ಅಯೋಗ್ಯ 2 2026ರ ಬ್ಲಾಕ್ ಬಸ್ಟರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಳ್ಳೆಯದು. ಥ್ಯಾಂಕ್ ಯು ಗೌಡ್ರೆ. ಮಾಸ್ ಬಾಯ್ ಸೂಪರ್. ತುಂಬ ಮಾಸ್ ಆಗಿ ಫೈಟು, ಡ್ಯಾನ್ಸು, ಒಂದು ಐಟಮ್ ಸಾಂಗ್ ಚೆನ್ನಾಗಿದೆ. ಮಗೇಶ ಚೆನ್ನಾಗಿದೆ. ಮಾಸ್ ಫಿಲಿಮು. ಇನ್ನು ಬೇರೆ ಬೇರೆ ಥರನೇ ನೋಡ್ತಾ ಇದ್ವಿ. ಲೂಸಿಯಾ, ಡ್ರಾಮಾ, ನಿಜಲು ಎಲ್ಲ ಮೈಸೂರು, ಉತ್ತರ ಕರ್ನಾಟಕ ಜನಕ್ಕೆ ಎಲ್ಲರಿಗೂ ಶೇರ್ ಮಾಡಿದ್ದಾರೆ. ಸಾಕಷ್ಟು ನನಗೊಂದು ಸಾಧುದು ಮತ್ತು ರವಿ ಸಾರ್ದು ಎಲ್ಲರೂ ಭಾಳ ಥ್ರಿಲ್ಲಿಂಗು. ನಮ್ಮ ಲೇಡಿ ಸೂಪರ್ ಸ್ಟಾರು ಗಿರಿ, ಅವನು ನಮ್ಮ KR ಪೇಟೆ, ಅವ್ರು ಬಿಡಿ, ಅವರತ್ರ ಕೋಟೆ ಕಾಣೋ ಇದು ನಿಜವಲ್ಲ ಚೆನ್ನಾಗಿ ಮಾಡಿ. 3 ಅನೌನ್ಸ್ ಮಾಡಿದ್ದೀರಾ, 3ಗೂ ಮಿಸ್ ಮಾಡಲ್ಲ ಜನ. ಇದೇ ಥರ ಬರ್ತಾರೆ. ನಿಮ್ದು ಅಯೋಗ್ಯ ಒಂದಾಗಿತ್ತು, ಎಲ್ಲ ಯೋಗ್ಯರನ್ನೇ ಹಾಕ್ಕೊಂಡಿದ್ದಾನೆ ಈ ಅಯೋಗ್ಯ. ನೀವು ಸಪೋರ್ಟ್ ಮಾಡಿ. ನಿಜವಲ್ಲ ನಮಗೂ ಎಲ್ಲ ಭಾಳ ಖುಷಿ ಆಯಿತು. ಚೆನ್ನಾಗಿದೆ. ಸೂಪರ್. ಇದು ಒಳ್ಳೇದಾಗಲಿ. ಎಲ್ಲ ನೀವು ಕೂಡ ಎಲ್ಲರೂ ಸಪೋರ್ಟ್ ಮಾಡಿ. ಆಲ್ ದಿ ಬೆಸ್ಟ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಸರ್ ಎಸ್, ಥ್ಯಾಂಕ್ ಯು. ಅಯೋಗ್ಯ 2 ನನಗೆ ಭಾಳ ಖುಷಿ ಆಗೋದೇನು ಅಂತಂದರೆ, ಯೂಶಲಿ ಸೆಲೆಬ್ರಿಟಿ ಶೋಗಳಿಗೆ ಹೋಗುವಂಥದ್ದು. ಇದರಲ್ಲಿ ಇನ್ನೂ ಜಾಸ್ತಿ ಖುಷಿ ಏನಕ್ಕೆ ಅಂತಂದರೆ, ಇದು ಬರೀ ಸೆಲೆಬ್ರಿಟಿ ಶೋ ಅಲ್ಲ, ಸಕ್ಸಸ್ ಸೆಲೆಬ್ರಿಟಿ ಶೋ ಅಂತ.
ಆ್ಯಕ್ಚುಲಿ ಒಂದು ಸಿನಿಮಾದ ಸಕ್ಸಸ್ಸನ್ನು ಹಂಚ್ಕೊಳ್ಳೋವಂಥದ್ದು ಇದೆಯಲ್ಲ, ಅದು ಒಬ್ಬ ಚಿತ್ರರಂಗದವನಾಗಿ ಕನ್ನಡಿಗನಾಗಿ ಈ ಸಿನಿಮಾದ ಗೆಲುವಿದೆಯಲ್ಲ ನನಗೆ ಸಿಕ್ಕಷ್ಟೇ ಖುಷಿಯಾದಂಥ ಗೆಲುವು. ಏನಕ್ಕೆ ಅಂತಂದರೆ ಈ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಅಷ್ಟೂ ಜನ ಈ ಸಿನಿಮಾಗೆ ಅಂಟ್ಕೊಂಡಿರೋವಂಥದ್ದಿದೆಯಲ್ಲ, ಹೆಗಲಿಗೆ ಹೆಗಲು ಕೊಡೋವಂಥದ್ದಿದೆಯಲ್ಲ, ಅದನ್ನು ಭಾಳ ಹತ್ತಿರದಿಂದ ನೋಡಿದಂಥ ಟೀಮು. ಮಹೇಶ್ನಿಂದ ಹೇಳ್ತೀನಿ, ನನಗೆ ಭಾಳ ಹತ್ತಿರದ ಹುಡುಗ, ತುಂಬ 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 ದಿವಸದಿಂದಲೂ ತುಂಬ ಕಷ್ಟಪಟ್ಟು ಸ್ಕ್ರ್ಯಾಚಿಂದ ಇಲ್ಲಿ ತನಕ ಬಂದು ಈ ಥರದೊಂದು ಸಿನಿಮಾ ಮಾಡುವಂಥ ಮಟ್ಟಕ್ಕೆ ಅವ್ರು ಬೆಳೀತಾರೆ ಅಂತಂತಂದರೆ ಅವರಿಗೆ ಈ ಕೆಲಸದ ಮೇಲಿರೋವಂಥ ನಂಬಿಕೆ, ಈ ಕೆಲಸದ ಮೇಲಿರೋವಂಥ ಶಕ್ತಿ ಅವರಿಗೆ. ಆಮೇಲೆ ಈ ಥರದ ಒಂದು ಟೀಮಿಗೆ ಈ ಥರದ ಒಂದು ಬೆನ್ನೆಲುಬು ಬೇಕೇ ಬೇಕು, ಈ ಥರದೊಂದು ಪಿಲ್ಲರ್ ಬೇಕೇ ಬೇಕು. ಇವತ್ತು ನಾನು ಸತೀಶ್ ಅವರು ಈ ಸಿನಿಮಾದ ನಾಯಕ ನಟರು, ಆದರೆ ಇದ್ರ ಜೊತೆಯಲ್ಲಿ ಒಂದಿಷ್ಟು ನಾಯಕ ನಟರನ್ನ ನೋಡ್ತಾ ಇದ್ದೀನಿ. ಒಬ್ಬೊಬ್ರನ್ನು ಕೂಡ ಈ ಸಿನಿಮಾದಲ್ಲಿ ನಾಯಕ ನಟರಾಗಿ ನಿಲ್ಲಿಸ್ಕೊಳ್ಳೋ ಅಂಥದ್ದು. ಸತೀಶ್ ಅವರು ನನಗೆ ತುಂಬ ದಿವಸದಿಂದ, ನಾನು ಅವರು ಕ್ಯಾರೆಕ್ಟರ್ ಆಗಿ ಕೂಡ ಕೆಲಸ ಮಾಡಿದಂಥ ಒಂದು ದಿವಸದಿಂದ ನನಗೆ ನಿಜ ಹೇಳ್ತೀನಿ, ಸಿನಿಮಾ ಮಾಡೋದು ಒಂದಾದರೆ ಸಿನಿಮಾನ ಜನಕ್ಕೆ ತಲುಪಿಸೋದಿದೆಯಲ್ಲ, ಸಿನಿಮಾ ಮಾಡೋದಕ್ಕಿಂತ ಹೆಚ್ಚು ಕೆಲಸ ಕೇಳುತ್ತೆ, ಬೆವರು ಕೇಳುತ್ತೆ. ಅದನ್ನು ಕೊಡಬೇಕು ಅಂತ ಅನ್ನೋವಂಥದ್ದು ಎದೆ ತಟ್ಟಿ ನಿಂತ್ಕೊಳ್ಳೋವಂಥ ಗೆಳೆಯ ನನಗೆ. ಇವತ್ತು ನೋಡಿ, ನಾನು ಅವ್ರು ಮಾತಾಡೋಕ್ಕಾಗ್ತಾ ಇಲ್ಲ, ಗಂಟ್ಲು ಅವ್ರಿಗೆ ಕೆಟ್ಟಿದೆ. ಏನಕ್ಕೆ ಅಂತಂತಂದರೆ ನಾನು ಎಲ್ಲ ಕಡೆ ನೋಡ್ತಾ ಇದ್ದೀನಿ, ನಿಮ್ಮನ್ನು ತಾನೇ ಇಲ್ಲ, ನಾನು ಅಯ್ಯಾಗ್ಯಟ್ಟು ಎಲ್ಲೂ ಬಿಟ್ಟಿಲ್ಲ. ನಾನು ಎದೆ ಹೇಳಿದೆ ಅವ್ರಿಗೆ, ಅಕಸ್ಮಾತ್ ಇವತ್ತಿಲ್ಲ ಅಂತಿದ್ದಿದ್ರೆ ಇವತ್ತು ಬೆಳಗಿನ ಶೋ ನಾನು ಬುಕ್ ಮಾಡಿದ್ದೆ. ನಾನು ಹೇಳಿದೆ ಅವ್ರಿಗೆ ನಾನು ಹೋಗಬೇಕಾಗಿತ್ತು ಅಂತ. ಆ ಥರ ಕರೆಯೋದಲ್ಲ, ನಮಗೆ ಹೋಗಬೇಕು ಅಂತ ಅನಿಸೋವಂಥ ಒಂದು ಸಿನಿಮಾ ಇದಾಗಬೇಕು. ಖಂಡಿತವಾಗ್ಲೂ ಭಾಳ ದಿವಸ ಆಗಿತ್ತು ನಗುವಿನ ಒಂದು ಸಿನಿಮಾ ನಮಗೆ ಬಂದು. ಇವತ್ತು ಈ ಸಿನಿಮಾದ ಗೆಲುವಿದೆಯಲ್ಲ, ನಾನು ಈ ಪ್ರಪಂಚಕ್ಕೆ ಸೇರಿದವನು, ಅಂದರೆ ಕಾಮಿಡಿ ಅನ್ನುವ ಪ್ರಪಂಚಕ್ಕೆ ಸೇರಿದವನು. ಕಾಮಿಡಿ ಅನ್ನುವಂಥ ಒಂದು ಸಿನಿಮಾ ಗೆದ್ದಿದೆ ಅಂತ ಅನ್ನೋದಾದರೆ ನಾನೇ ಗೆದ್ದಷ್ಟು ಖುಷಿ ನನಗೆ, ನಾನೇ ಗೆದ್ದಿದ್ದೀನಿ ಅನ್ನೋಷ್ಟೇ ಖುಷಿ ನನಗೆ. ಇದು ಈ ತಂಡಕ್ಕೆ ಸೇರಬೇಕಾದಂಥ ಮಚ್ ಡಿಸರ್ವಿಂಗ್ ತಂಡ ಈ ಒಂದು ಗೆಲುವಿಗೆ. 3 ಅನೌನ್ಸ್ ಮಾಡಿದ್ದಾರೆ, ನಿರಂತರವಾಗಿ ಒಂದು ಸೀರೀಸ್ ಥರ ಹೋಗಲಿ ಅಂತ ಅನ್ನೋವಂಥದ್ದು ನನ್ನಿದು. ಮನೆ ಮಂದಿ ಎಲ್ಲ ಕುತ್ಕೊಂಡು ಹೆಸರಿಗೆ ಮಾತ್ರ ಇದು ಅಯೋಗ್ಯ ಅಂತ ಅನ್ನೋವಂಥದ್ದು, ಆದರೆ ಇವರೆಲ್ಲ ಸೇರಿಕೊಂಡು ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡಿ ನಕ್ಕು ನಲಿಬೋದಾದಂಥ ಯೋಗ್ಯವಾದ ಸಿನಿಮಾ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಎಲ್ಲ ಥರದ ಸೀರೀಸ್ ಬರ್ತಾ ಇರಲಿ, 3-4 ಆಗಲಿ, ಇದಾಗಲಿ. ಆಲ್ ದಿ ಬೆಸ್ಟ್. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ಸಿನಿಮಾದ ಮೇಲೆ ಇರಲಿ ಅಂತ ಕೇಳ್ಕೊಂಡು. ಒಂದು ಜಾತ್ರೆ ಆದರೆ ಹೆಂಗಿರುತ್ತೆ, ಅಲ್ಲಿಗೆ ಹೋಗಿ ಬಂದಂಗಾಯ್ತು. ಫಸ್ಟ್ ಶಾರ್ಟನ್ನೇ ನಮ್ಮ ಊರುಗಳನ್ನ ಅವ್ರು ತೋರಿಸಿದಂಥ ರೀತಿ ಆಗಿರ್ಬೋದು, ಜಾತ್ರೆ, ಕೊಂಡ ಹಾಯೋದು ಎಲ್ಲನೂ ನಂಗೆ ತುಂಬ ಖುಷಿ ಆಯಿತು. ಯೂಶಲಿ ಜಾತ್ರೆ ಅಂದ್ರೇ ರಿಯಲಾಗಿ ಹೋಗಿ ಶೂಟಿಂಗ್ ಮಾಡಿದ್ದಾರೆ ಅನ್ಸುತ್ತೆ ಸರ್. ಇಡೀ ಇದರಲ್ಲಿ ಬಿಲ್ಡಪ್ ಶಾಟ್ಸ್ನಲ್ಲಾಗಿರ್ಬೋದು ಆ್ಯಂಡ್ ಡಾನ್ಸ್ನಲ್ಲಾಗಿರ್ಬೋದು ಆ್ಯಂಡ್ ಪರ್ಫಾರ್ಮೆನ್ಸ್ನಲ್ಲಾಗಿರ್ಬೋದು ಅಮೇಝಿಂಗ್ ಆಗಿ ಮಾಡಿದ್ದೀರಾ. ಆ್ಯಂಡ್ ಎಮೋಷ್ನಲಿ ನಾನು ಯಾವತ್ತು ಎಮೋಷನ್ ಸೀನ್ಸ್ನಲ್ಲಿ ಅಷ್ಟಾಗಿ ನೋಡಿರಲಿಲ್ಲ. ಇನ್ನು ಒಂದು ಕಣ್ಣಂಚಲ್ಲಿ ನೀರು ತರಿಸ್ಬಿಟ್ರು ಸತೀಶ್ ಸರು. ಸೆಕೆಂಡ್ ಹಾಫ್ ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ರಕ್ಷಿತಾ ಅವರು ಕಣ್ಣಲ್ಲೇ ಆ್ಯಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ್ಯಂಡ್ ಶಿ ವಾಸ್ ಜಸ್ಟ್ ಆ್ಯಕ್ಟ್. ಇಬ್ಬರು ಪೇರ್ ಆಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರು ಒಟ್ಟಿಗೆ. ನಮ್ಮ ಮಿಲ್ಕಿ ಬ್ಯೂಟೀಸ್ ನನ್ನ ತುಂಬ ನಾವೆಲ್ಲ ಒಟ್ಟಿಗೆ ಇಂಡಸ್ಟ್ರಿಗೆ ಬಂದಿದ್ದು, ಸೊ ಖುಷಿಯಾಗುತ್ತೆ ಅವ್ರು ತಿರ್ಗಾ ಕಮ್ ಬ್ಯಾಕ್ ಮಾಡಿರೋದು. ಆ್ಯಂಡ್ ಲವ್ಲಿ ಸಾಂಗ್, ಆ ಸಾಂಗ್ ಫುಲ್ ಥಿಯೇಟ್ರೇ ಕುಣಿತಾ ಇತ್ತು. ಥ್ಯಾಂಕ್ ಯು ಮಹೇಶ್ ಸರ್, ಇಂಥ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದಕ್ಕೆ. ಆ್ಯಂಡ್ ಸೆಕೆಂಡ್ ಹಾಫ್ನಲ್ಲಿ ನೀವು ಆ ಥರ ಸರ್ಪ್ರೈಸಸ್ ಇಟ್ಟಿದ್ದಕ್ಕೂ ಅದಕ್ಕೂ ನಮ್ಮ ಸೆಕೆಂಡ್ ಹಾಫ್ ಹೆಂಗೆ ಹೋಯ್ತು ಅಂತಲೇ ಗೊತ್ತಿಲ್ಲ. ಸತೀಶ್ ಸರ್ ಹೇಳಿದ್ರು ಸೆಕೆಂಡ್ ಹಾಫ್ ಸಖತ್ತಾಗಿರುತ್ತೆ ನೋಡಿ, ಯು ವಿಲ್ ಹ್ಯಾವ್ ಲಾಟ್ ಆಫ್ ಸರ್ಪ್ರೈಸಸ್ ಅಂತ. ಸೊ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಬಟ್ ಇಷ್ಟು ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಸರ್, ನಮ್ಮ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮಂಥ ಪ್ರೊಡ್ಯೂಸರ್ಸು ಆ್ಯಂಡ್ ಇನ್ನೂ ಜಾಸ್ತಿ ಬರಬೇಕು. ಆ್ಯಂಡ್ ಹಾಗಾಗಿ ಈ ಥರದ್ದೊಂದು ಪ್ಯಾಷನೇಟಾಗಿ ಸಿನಿಮಾ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಟು ಅಯೋಗ್ಯ. ನಮ್ಮ ಮಂಡ್ಯ ಕಡೆ, ಮದ್ದೂರು ಕಡೆ, ಮೈಸೂರು ಕಡೆ ಒಂದು ಜಾತ್ರೆ ನೋಡ್ದಂಗೆ ಆಗುತ್ತೆ ಈ ಅಯೋಗ್ಯ ಸಿನಿಮಾ. ನೀವೆಲ್ಲರೂ ಬಂದು ಹರಿಸಿ ಹಾರೈಸಿ. ಎಲ್ರಿಗೂ ನಮಸ್ಕಾರ. ಅಯೋಗ್ಯ 1 ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತು. ಇಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ 2 ಮತ್ತು ಅದೇ ಕಾಸ್ಟ್ ಇಟ್ಕೊಂಡು ಮಾಡುವಂಥದ್ದು. ಸೊ ಕಂಪ್ಲೀಟ್ ಪ್ಯಾಕೇಜ್ ಪರ್ಫಾರ್ಮೆನ್ಸ್. ನಾನು ಆಗಿಂದ ಹೇಳ್ತಾ ಇದ್ದೀನಿ ಸತೀಶ್ ಸರ್ಗೆ, ಸರ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀರಾ, ಹ್ಯಾಂಡ್ಸಮ್ ಆಗಿ ಕಾಣಿಸ್ತಾ ಇದ್ದೀರಾ ಅಂತ. ಡೈರೆಕ್ಷನ್ ವೈಸ್ ಆಗಲಿ, ಸಿನಿಮಾಟೋಗ್ರಫಿ ಆಗಲಿ, ಹಾಡಾಗಲಿ, ಕಾಮಿಡಿ ಆಗಲಿ, ಎನಿ ಆಸ್ಪೆಕ್ಟ್ ಇಟ್ಸ್ ಎಥಿಕ್. ಸೊ ಇಷ್ಟು ವಂಡರ್ಫುಲ್ ಸಿನಿಮಾ. ನಾನು ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಯಾರು ಅಯೋಗ್ಯ 2 ಮಿಸ್ ಮಾಡ್ಕೋಬೇಡಿ.
ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಆ್ಯಂಡ್ ಸರ್ ಕಂಗ್ರ್ಯಾಚುಲೇಷನ್ಸ್, ಇಟ್ಸ್ ಅ ವೆರಿ ಬ್ಯೂಟಿಫುಲಿ ಡನ್ ಸಿನಿಮಾ. ಆ್ಯಂಡ್ ಹೋಲ್ ಟೀಮ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಗೇಟು ತುಂಬ ಚೆನ್ನಾಗಿದೆ. ನನಗೆ ಭಾಳ ಏನಂದರೆ ಸತೀಶ್ ಅಣ್ಣ ಸ್ವ್ಯಾಗು, ಫೈಟ್, ಅದು ಕ್ಯಾರಿ ಮಾಡಿರೋದಕ್ಕೆ ಸೂಪರ್ ಅಣ್ಣ. ಥ್ಯಾಂಕ್ ಯು ಹಂಗೆ ನಮ್ಮ ಮುನೇಗೌಡರು ಭಾಳ ಆತ್ಮೀಯರು, ಒಳ್ಳೆ ಸಿನಿಮಾ ಮಾಡಿದ್ದೀರಣ್ಣ. ನಾವು ಮಹೇಶ್ ಅವರು ಒಟ್ಟಿಗೆ ಅಸಿಸ್ಟೆಂಟ್ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಗೆಳೆ ಅಂತ ಒಂದು ದೊಡ್ಡ ಸಿನಿಮಾ, ಇದು ದೊಡ್ಡ ಸಕ್ಸಸ್ ಅಂತ ಮುನ್ನುಗ್ತಾ ಇದೆ. ದಯವಿಟ್ಟು ಎಲ್ಲರೂ ಇನ್ನೂ ನೋಡಿ, ಅತಿ ದೊಡ್ಡ ಈ ವರ್ಷ ಅತಿ ದೊಡ್ಡ ಯಶಸ್ವಿ ಚಿತ್ರ ಇದಾಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಂಗೆ ಪ್ರಜ್ಞಾ ಮೇಡಮ್ ಸಾಂಗು ಕಾಂಗ್ರೆಸ್, ವೆಲ್ಕಮ್ ಬ್ಯಾಕ್. ತುಂಬ ಚೆನ್ನಾಗಿದೆ ಚಿತ್ರ, ಎಲ್ಲರೂ ನೋಡಿ, ಎಲ್ಲರಿಗೂ ಒಳ್ಳೆದಾಗಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಒಂದು ತುಂಬಾ ಎಂಟರ್ಟೈನಿಂಗ್ ಮಾಸ್ ಸಿನಿಮಾ ನೋಡ್ಕೊಂಡು ಬಂದ್ವಿ. ಮಹೇಶ್ ಸರ್ ಬ್ಯೂಟಿಫುಲ್ ಆಗಿ ಕತೆ ಬರೆದು ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ ಸರ್. ತುಂಬ ರಿಚ್ ಆಗಿ ಬಂದಿದೆ ಸರ್, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸ್ಕ್ರೀನ್ ಮೇಲೆ. ದ ಒನ್ ಆ್ಯಂಡ್ ಓನ್ಲಿ ಸಿದ್ಧ ನಮ್ಮ ಸತೀಶ್ ಸರ್. ಸರ್ ಎಂಟರ್ಟೈನಿಂಗ್ ಪರ್ಫಾರ್ಮೆನ್ಸ್, ತುಂಬಾ ಖುಷಿ ಆಯಿತು. ನಿಮ್ಮ ಸ್ಕ್ರೀನ್ ಮೇಲೆ ನೋಡೋಕ್ಕೇ ಒಂದು ಖುಷಿ. ಸರ್ ಕಾಂಬಿನೇಷನ್ ವಿತ್ ಶಿವರಾಜ್ ಸರ್ ಆ್ಯಂಡ್ ಗಿರಿ ಅವ್ರ ಜೊತೆಗೆ, ಓ ಗಾಡ್ ಎಷ್ಟು ಎಂಟರ್ಟೈನಿಂಗ್ ಆಗಿರುತ್ತೆ ಅಂತಂದರೆ ನೀವು ತುಂಬಾ ಎಂಜಾಯ್ ಮಾಡ್ತೀರಾ ಬಿಗ್ ಸ್ಕ್ರೀನಲ್ಲಿ. ಹಾಗೆ ಪ್ರಜ್ಞಾ, ವಿ ಸಾ ಇಟ್, ಐ ಮೀನ್ ಲೈವ್ ಆಡಿಯನ್ಸ್ ಹುಚ್ಚೆತ್ತು ಕುಣಿತಾ ಇದ್ರು ಥಿಯೇಟರಲ್ಲಿ. ಅಷ್ಟು ಅವರ ಡ್ಯಾನ್ಸನ್ನು ಎಂಜಾಯ್ ಮಾಡಿದ್ದಾರೆ. ಬ್ಯೂಟಿಫುಲ್ಲಿ ಡನ್, ಸೋ ಗ್ರೇಸ್ಫುಲ್, ಸೋ ಎಲಿಗೆಂಟ್, ಆ್ಯಂಡ್ ವಾಟ್ ಮೂವ್ಸ್ ಪ್ಲೀಸ್ ಸ್ವಲ್ಪ ನನಗೂ ಹೇಳ್ಕೊಡಿ. ಆ್ಯಂಡ್ ರಚಿತಾ ರಾಮ್ ಮ್ಯಾಮ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ತುಂಬಾ ನೀಟಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಓವರ್ ಆಲ್ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಸಿನಿಮಾ. ಇನ್ನು ಉಳಿದಿದ್ದು ನಮ್ಮ ಪಾರ್ಟ್ನರ್ ಹೇಳ್ತಾರೆ. ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್ ಟು ದಿ ಹೋಲ್ ಟೀಮ್ ಆಫ್ ಅಯೋಗ್ಯ ಸರ್. ಎಲ್ಲರೂ ಯೋಗ ಇರುವಂಥವ್ರು ಮತ್ತು ಯೋಗ್ಯತೆ ಇರುವಂಥವ್ರು. ಥ್ಯಾಂಕ್ ಯು ಸೊ ಮಚ್. ನಿಜವಾಗ್ಲೂ ಖುಷಿ ಆಯ್ತು. ಆ್ಯಂಡ್ ಟೆರಿಫಿಕ್ ಮಾಸ್ ಪ್ರೆಸೆನ್ಸ್ ನಿಮ್ಮದು. ಥ್ಯಾಂಕ್ ಯು ಸರ್. ಆಲ್ವೇಸ್ ನಿಮ್ಮ ಡೈಲಾಗ್ ಡೆಲಿವರಿಗೆ ನಾನು ಫ್ಯಾನ್ ಆ್ಯಕ್ಚುಲಿ. ಅಯ್ಯೋ, ನಾನು ನಿಮ್ಮ ಫ್ಯಾನ್. ಯಾಕಂದ್ರೆ ನಾನು ಲಾಸ್ಟ್ ಉದ್ದ ಕಂಡು ನೋಡಿದ್ದೆ. ಥ್ಯಾಂಕ್ ಯು ಸೊ ಮಚ್. ಇಲ್ಲ ಬಟ್ ಎಲ್ಲ ಆ್ಯಂಡ್ ಮಹೇಶ್ ತುಂಬ ಕಂಗ್ರ್ಯಾಚುಲೇಟ್ ಮಾಡಬೇಕು ನಿಮಗೆ. ಅದ್ಭುತವಾದಂಥ ಡೈರೆಕ್ಷನ್ ಮಾಡಿದ್ದೀರ. ಬಿಕಾಸ್ ಅಷ್ಟೊಂದು ಸೀನ್ಗಳನ್ನು ಅಷ್ಟೊಂದು ದೊಡ್ಡದಾಗಿ ತೊಗೊಂಡೋಗೋದು ಇಟ್ಸ್ ನಾಟ್ ಎನ್ ಈಸಿ ಟಾಸ್ಕ್. ಆ್ಯಂಡ್ ಸರ್ ನಿಮ್ಗೆ ಕೂಡ ಕನ್ನಡ ಇಂಡಸ್ಟ್ರಿ ಐ ಥಿಂಕ್ ಒಂದು ಅದ್ಭುತವಾದಂಥ ಗಿಫ್ಟ್. ದೇವರು ನಿಮಗೆ ಎಲ್ಲ ಶಕ್ತಿ ಕೊಡಲಿ. ಇನ್ನೂ 10 ಸಿನಿಮಾಗಳು ಎಲ್ಲ ಡೈರೆಕ್ಟರ್ಗಳಿಗೆ, ಆ್ಯಕ್ಟರ್ಗಳಿಗೆ ಸಪೋರ್ಟ್ ಕೊಡುವಂಥ, ಆಶೀರ್ವಾದ ಕೊಡುವಂಥ ಶಕ್ತಿ ದೇವರು ನಿಮಗೆ ಕೊಡಲಿ. ಪ್ರಜ್ಞೆ ಅವರೇ ತುಂಬ ಖುಷಿ ಆಯಿತು. ಸಾಂಗ್ ಬಂದಾಗ ಎಲ್ಲರೂ ಹುಚ್ಚೆದ್ದುಕೊಂಡ್ರು, ಒಂದು ವೈಬ್ಸ್ ಬೇರೆ ಥರ ಸ್ಟಾರ್ಟ್ ಆಯಿತು. ನಾವು ಅನ್ಕೊತಾ ಇದ್ವಿ ನಮ್ಮ ಸಾಂಗ್ಗಳಲ್ಲಿ ಹಿಂಗಾಗ್ಬಿಟ್ರೆ ಚೆನ್ನಾಗಿರ್ತಲ್ಲ ಅಂತ. ಸೊ ಖುಷಿ ಆಗ್ತಾ ಇದೆ. ಅಂದರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಹಸ್ ಕಮ್ ಬ್ಯಾಕ್ ಟು ಒನ್ ವೇವ್. ಎಲ್ಲರೂ ಥಿಯೇಟ್ರಿಗೆ ಜನ ಬಂದು ಸಿನಿಮಾ ನೋಡೋ ಥರ ಒಂದು ಟ್ರೆಂಡ್ ಮತ್ತೆ ಸ್ಟಾರ್ಟ್ ಆಗ್ತದೆ ಅಯೋಗ್ಯದಿಂದ. ನೀವು ಥಿಯೇಟ್ರಿಗೆ ವಿಸಿಟ್ ಕೊಟ್ಟಿರೋದು, ಅಲ್ಲಿ ಜನ ಸಾಗರ ಸೇರಿರೋದು, ಅದು ನೋಡಿದರೆ ಎಷ್ಟು ಹುಮ್ಮಸ್ ಬರುತ್ತೆ ಅಂತಂದರೆ, ನೀವು ನನಗೆ ಮೊನ್ನೆ ಒಂದು ಫೋನಲ್ಲಿ ಒಂದು ಮಾತು ಹೇಳಿದ್ರಿ, ನಾವು ಸಿನಿಮಾ ಪ್ರೊಡ್ಯೂಸ್ ಮಾಡಿದಾಗ ನಿಮಗೆ ಎನರ್ಜಿ ಬಂತಂತ. ನೀವು ಕ್ರೌಡ್ನೆಲ್ಲ ಅಟೆಂಡ್ ಮಾಡಿ ಆ ಜನ ಸಾಗರ ನೋಡಬೇಕಾದ್ರೆ ನಮಗೆ ವಾಪಸ್ ಜೋಶ್ ಬರುತ್ತೆ. ವಿ ಕ್ಯಾನ್ ಡೂ ಇಟ್, ಗೆಲ್ಬೋದು, ಜನ ಬರ್ತಾರೆ. ನಾವು ಸುಮ್ಮನೆ ಬರಲ್ಲ ಅಂತ ಅದೇನೋ ಊಹಾಪೋಗಳಿದೆ. ರೈಟ್ ವೇನಲ್ಲಿ ಹಿಟ್ ಮಾಡಬೇಕು, ನಾವು ಅಟೆನ್ಷನ್ ಡ್ರಾ ಮಾಡಬೇಕು. ಈಗ ನೋಡಿ ಎಲ್ಲ ಟೀಮ್ ಹೆಂಗೆ ನಿಂತ್ಕೊಂಡು ಒಂದು ಯೂನಿಟಿಯಿಂದ ಇದು ಜನಕ್ಕೆ ಕಾಣಿಸುತ್ತೆ. ಇದು ದೇರ್ ಇಸ್ ಒನ್ ಯೂನಿಟಿ, ಒಂದು ಒಬ್ರೊಬ್ಬರ ಮೇಲೆ ಪ್ರೀತಿ, ಒಂದು ಗೌರವ ಇದೆ. ಎಲ್ಲರೂ ಸೇರಿ ಒಂದು ಸಿನಿಮಾ ಮಾಡಿದ್ದೀರ ಅನ್ನೋದು ಜನರಿಗೆ ಗೊತ್ತಾಗುತ್ತೆ. ನಿಮಗೆ ನಂಬಿಕೆ ಇದೆ ಅಂತಂದ್ಮೇಲೆ ಆಮೇಲೆ ಜನರಿಗೆ ನಂಬಿಕೆ ಬರುತ್ತೆ. ಸೊ ಆ ಕಾನ್ಫಿಡೆನ್ಸ್, ಆ ನಂಬಿಕೆ ನಾವು ಹುಟ್ಟಿಸ್ಬೇಕು. 100% ಜನ ಬರ್ತಾರೆ. ದೇರ್ ಆರ್ ಆಡಿಯನ್ಸ್. ಕನ್ನಡ ಸಿನಿಮಾ ನೋಡೋದಕ್ಕೆ ಜನ ಸಾಯ್ತಾ ಇದ್ದಾರೆ. ನಮ್ಮಲ್ಲಿ ಒಗ್ಗಟ್ಟು ಕಾಣಿಸ್ಬೇಕು, ನಮ್ಮಲ್ಲಿ ಫಸ್ಟ್ ಕಾನ್ಫಿಡೆನ್ಸ್ ಕಾಣಿಸ್ಬೇಕು. ಅದು ನಿಮ್ಮಲ್ಲಿ ಕಾಣಿಸಿದೆ, ನಿಮ್ಮಿಂದ ನಮಗೆ ಇನ್ಸ್ಪಿರೇಷನ್ ಸಿಕ್ಕಿದೆ. ಈ ಥರದ್ದು ಇನ್ನೊಂದಷ್ಟು ಸಿನಿಮಾಗಳು ಬರಲಿ. ಕನ್ನಡ ಜನತೆಗಳು ಸಿನಿಮಾ ಖಂಡಿತ ನೋಡ್ತಾರೆ. ಆ್ಯಂಡ್ ಐ ಒನ್ಸ್ ಅಗೇನ್ ವಿಶ್ ನಿಮ್ಮ ಅಯೋಗ್ಯ ಸಿನಿಮಾಗಳು ತುಂಬ ಒಳ್ಳೆಯದಾಗಲಿ, ದೊಡ್ಡ ಇನ್ನೂ ಕಲೆಕ್ಷನ್ಸ್ ಮಾಡಲಿ, ರೆಕಾರ್ಡ್ ಕಲೆಕ್ಷನ್ಸ್ ಮಾಡ್ತಾ ಹೋಗಲಿ ಅಂತ ನಾನು ಆಶಿಸ್ತೀನಿ. ಗುಡ್ ಲಕ್, ಗಾಡ್ ಬ್ಲೆಸ್. ಆ್ಯಂಡ್ ಎಲ್ಲರೂ ಒಟ್ಟಿಗೆ ನಿಲ್ಲೋಣ. ಲೆಟ್ಸ್ ಆಲ್ ಯುನೈಟ್ ಟುಗೆದರ್, ಸ್ಟ್ಯಾಂಡ್ ಟುಗೆದರ್ ಫಾರ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಥ್ಯಾಂಕ್ ಯು ಸರ್. ಗಂಟೆಗೂ ಫೋನ್ ಮಾಡಿದ್ರು ಆರಾಮ್ಸೆ ಭಯ ಇಲ್ಲದೆ ಫೋನ್ ಮಾಡ್ಬೋದಾದಂತಹ ಸ್ಟಾರ್ ನನಗೆ ಸತೀಶ್ ಅಣ್ಣ. ಸಚಿನ್ ಅವ್ರಿಗೆ ಮುಂಬೈ ಹೋಮ್ ಗ್ರೌಂಡ್ ಹೆಂಗೋ, ಅಣ್ಣನ್ಗೆ ಮಂಡ್ಯ ಹೋಮ್ ಗ್ರೌಂಡ್ ಅದು ಖಂಡಿತವಾಗ್ಲಿ. ಒಂದ್ ರೀತಿಲಿ ಮಂಡ್ಯ ಸಚಿನ್ ತೆಂಡೂಲ್ಕರ್. ಇವರ ರೀತಿ ಮಂಡ್ಯ ಶೈಲಿಯ ಭಾಷೆ, ಆ ನಗಿಸುವಂತ ರೀತಿ, ಥ್ರಿಲ್ ಕೊಟ್ಟುವಂತ ರೀತಿ, ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಂತೂ ನಿಜವಾಗ್ಲೂ ಗೂಸ್ ಬಂತು. ಖಂಡಿತವಾಗ್ಲೂ ಫುಲ್ ಫ್ಯಾಮಿಲಿ ಬಂದು ಹೆವಿ
ನಕ್ಕು ಹೊರಗೋಗ್ಬೋದಂತ ಸಿನಿಮಾ ಅಯೋಗ್ಯ 2. ದಯವಿಟ್ಟು ಎಲ್ಲರೂ ಕೂಡ ಬಂದು ನೋಡಿ. ಆ್ಯಂಡ್ ಮಹೇಶ್ ಸರ್ ನಿಜವಾಗ್ಲೂ ಆಲ್ವೇಸ್ ನಿಮ್ಮ ಸಿನಿಮಾ ಒಂದು ಖುಷಿಯಲ್ಲಿ, ಒಂದು ಏನೋ ಟೆನ್ಷನ್ ಇದ್ರು, ಸ್ಟ್ರೆಸ್ ಇದ್ರು, ಬಂದು ಆರಾಮ್ಸೆ ನಕ್ಬಿಟ್ಟು ಫುಲ್ ಜಾಲಿಯಾಗಿ ಹೊರ ಹೋಗ್ಬೋದಂತ ಸಿನಿಮಾ. ಸೊ ಅಯೋಗ್ಯ 2 ತುಂಬ ದೊಡ್ಡ ಸಕ್ಸಸ್ ಆಗಿದೆ, ಇನ್ನಷ್ಟು ತುಂಬ ದೊಡ್ಡ ಸಕ್ಸಸ್ ಆಗಲಿ. ಆ್ಯಂಡ್ ಸರ್ ಕಂಗ್ರ್ಯಾಚುಲೇಷನ್, ಹಿಟ್ ಸಿನಿಮಾ ಬಂದಿದೆ ನಮ್ಮ ಪ್ರೊಡಕ್ಷನ್ ಹೌಸ್ ಇಂದ. ರಿಯಲಿ ಹ್ಯಾಪಿ ಫಾರ್ ದಟ್. ಸತೀಶ್ ಅಣ್ಣ ಥ್ಯಾಂಕ್ ಯು. ಎಲ್ಲರೂ ಬನ್ನಿ ಅಯೋಗ್ಯ 2 ನೋಡಿ. ಥ್ಯಾಂಕ್ ಯು. ಸ್ಟೋರಿ ಲೈನ್ ಜೊತೆ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್. ಸೆಕೆಂಡ್ ಹಾಫಲ್ಲಂತೂ ಕ್ಲೈಮ್ಯಾಕ್ಸ್ ಫೈಟ್ ಅಂತೂ ತುಂಬ ಚೆನ್ನಾಗಿದೆ. ಐ ಲವ್ ವಾಚಿಂಗ್ ಎವ್ರಿ ಒನ್ ಆನ್ ಸ್ಕ್ರೀನ್. ಕಂಗ್ರ್ಯಾಚುಲೇಷನ್ಸ್ ಮಹೇಶ್ ಸರ್, ಸತೀಶ್ ಸರ್, ಕಂಗ್ರ್ಯಾಚುಲೇಷನ್ಸ್. ನೀವು ಕೂಡ ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದ್ದೀರಾ. ಐ ಥಿಂಕ್ ವೆರಿ ನೀಟ್ ಫ್ಯಾಮಿಲಿ ಕುತ್ಕೊಂಡು ನೋಡೋವಂಥ ಒಂದು ಸಿನಿಮಾ. ಸೊ ಡು ನಾಟ್ ಮಿಸ್ ದ ಥಿಯೇಟರ್ ಎಕ್ಸ್ಪೀರಿಯನ್ಸ್. ಈಗಲೇ ನೀವು ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡಿ ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಫ್ರೆಂಡ್ಸ್ ಎಲ್ಲರೂ ಹೇಳ್ತಾ ಇದ್ರು ತುಂಬ ಚೆನ್ನಾಗಿದೆ, ಹೋಗ್ಬೇಕಂತ ಇದ್ದೆ. ಸೊ ಇವತ್ತು ಎಲ್ಲರ ಜೊತೆ ನೋಡೋಂಗಾಯ್ತು ಮೂವಿನ. ನಾನು ನಿಜವಾಗ್ಲೂ ಇನ್ನೊಂದು ಸಲ ನನ್ನ ಫ್ರೆಂಡ್ಸ್ ಜೊತೆ ಹೋಗಿ ಖಂಡಿತ ನೋಡ್ತೀನಿ. ಬಿಕಾಸ್ ಅಷ್ಟು ಎಂಜಾಯ್ ಮಾಡಿದ್ವಿ ಎಲ್ಲರೂ. ಫೈಟ್ಸ್ ಇರ್ಬೋದು, ಆ್ಯಂಡ್ ಸರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಸೊ ಆ್ಯಂಡ್ ಎಂಟೈರ್ ಡೈರೆಕ್ಷನ್ ಇರ್ಬೋದು, ಆ್ಯಂಡ್ ಒಬ್ಬೊಬ್ಬರು ನಮ್ಮ ಫೇವ್ರೆಟ್ ಆ್ಯಕ್ಟರ್ಸ್ ಎಲ್ಲ ಬರ್ತಾ ಇರ್ತಾರೆ. ಸೊ ಒಂಥರ ತುಂಬ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಎಲ್ಲೂ ಬೋರ್ ಆಗಲ್ಲ. ಸ್ಪೆಷಲಿ ನನಗೆ ಸಾಧು ಸರ್ ಕಾಮಿಡಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಒಂದು ಎಂಟ್ರಿ ಹೇಳ್ಬಾರ್ದಿತ್ತ, ಎಲ್ಲ ನೋಡ್ಬಿಟ್ಟಿದ್ದಾರಲ್ಲ. ಇಷ್ಟು ದಿನ ಚೆನ್ನಾಗಿ ಬರ್ತಾ ಇದೆ ಅಂತಂದರೆ ಸಕ್ಸಸ್ಫುಲ್ ಆಗಿ ಆಫ್ಕೋರ್ಸ್ ಎಲ್ಲರೂ ಇಷ್ಟಪಟ್ಟಿರ್ತಾರೆ. ಆ್ಯಂಡ್ ಅಯೋಗ್ಯ 2 ಅಲ್ಲ, ಅಯೋಗ್ಯ 3 ಜನ ಇದ್ದಾರೆ. ಎಲ್ಲರೂ ಸೂಪರಾಗಿ ಮಾಡಿದ್ದಾರೆ. ಆ್ಯಂಡ್ ಇನ್ನೆಷ್ಟು ಜನ ಅಯೋಗ್ಯ? 3 ಜನ ಅಷ್ಟೇನಾ? ನೆಕ್ಸ್ಟ್ 3 ಬರ್ತೀನಿ. 4 ಅಯೋಗ್ಯ, 4ನೇ ಅಯೋಗ್ಯ ಅಯೋಗ್ಯ ಅಂತ ಮಾಡ್ಬೇಕು ನೋಡಿ. ಅಯೋಗ್ಯ 2 ಪ್ಲಸ್ ಅಯೋಗ್ಯ 1. ಕಂಗ್ರ್ಯಾಚುಲೇಷನ್ಸ್, ಗುಡ್ ಲಕ್. ಎಲ್ಲರೂ ಥಿಯೇಟರಿಗೆ ಬಂದು ದಯವಿಟ್ಟು ನೋಡಿ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ ಐ ಆಮ್ ಶ್ಯೂರ್. ಕಂಗ್ರ್ಯಾಚುಲೇಷನ್ಸ್, ಗುಡ್ ಲಕ್ ಟು ದ ಎಂಟೈರ್ ಟೀಮ್. ಮಾತಾಡೋದು ಏನೂ ಇಲ್ಲ. ಆ್ಯಕ್ಚುಲಿ ಕಂಠಾವಟಾಗಿದೆ ನನಗೆ. ನನ್ನ ಇಡೀ ತಂಡಕ್ಕೆ, ನನ್ನ ಬೆನ್ನೆಲುಬಾಗಿ ನಿಂತಿರುವಂಥ ನನ್ನ ಗೆಳೆಯರು, ಇಷ್ಟೂ ಜನ ಒಬ್ಬರಿಂದ ಸಿನಿಮಾ ಆಗಲ್ಲ, ಟೀಮ್ ವರ್ಕ್. ಇವತ್ತು ಇಷ್ಟೂ ಜನ ಉಳಿಸ್ಕೊಂಡಿದ್ದೀವಿ, ಜೊತೆಗಿದ್ದೀವಿ ಅಂತಂದರೆ ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ತುಂಬ ಖುಷಿಯಾಗುತ್ತೆ. ಮಹೇಶ್, ಮುನೇಗೌಡರು, ಗಿರಿ, ಆಮೇಲೆ ನಮ್ಮ ಚೇತು ಆ್ಯಂಡ್ ಶಿವರಾಜ್ ಕೇರ್ಪೇಟೆ, ದೀಪು ಆ್ಯಂಡ್ ಪ್ರಜ್ಞಾ, ಹಗಲು ರಾತ್ರಿ ಒಂದು ದಿವಸನೇ ಬಿಡದಂಗೆ ಅಷ್ಟು ದಿನಗಳು 60 ದಿವಸದಿಂದ ಜೊತೆಗೆ ನಿಂತಿದ್ದಾರೆ ಈ ಸಿನಿಮಾ ಗೆಲ್ಲೋದಕ್ಕೆ. ಇವರೆಲ್ಲರೂ ಕಾರಣಕರ್ತರು. ಮತ್ತು ಈಗ ಬರದೇ ಇರೋರು ಸುಮಾರು ಜನ ಇದ್ದಾರೆ. ಬಚ್ಚೇಗೌಡರು ಆಗ್ಬೋದು, ರಚಿತಾ ಅವರು ಆಗ್ಬೋದು, ತುಂಬ ಜನ ಇದ್ದಾರೆ ಆ್ಯಕ್ಟರ್ಗಳು. ಸಾಧು ಕೋಕಿಲ್ ಅವರು ಆಗ್ಬೋದು, ರವಿ ಸರ್ ಎಸ್ಪೆಷಲಿ, ಆ್ಯಂಡ್ ಅರ್ಜುನ್ ಜನ್ಯ ಅವರು, ಫೈಟ್ ಮಾಸ್ಟ್ರು, ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ತುಂಬ ಇದೆ ಈ ಸಿನಿಮಾ ಗೆಲ್ಲೋದಕ್ಕೆ. ಅವರೆಲ್ಲರಿಗೂ ಸ್ಪೆಷಲಿ ಥ್ಯಾಂಕ್ ಯು ಸೊ ಮಚ್. ಐ ಲವ್ ಯು ಆಲ್. ನಿಮಗೆಲ್ಲ ಒಳ್ಳೇದಾಗಿದೆ ಈ ಸಿನಿಮಾಯಿಂದ, ಇನ್ನೂ ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಹಾಗೆ ಆ್ಯಕ್ಚುಲಿ ಸೆಲೆಬ್ರಿಟಿ ಶೋ ಮಾಡೋದಕ್ಕೆ ನನಗೆ ಮನಸ್ಸಿರಲಿಲ್ಲ. ಬಿಕಾಸ್ ಯಾಕೆ ಅಂತಂದರೆ ಪ್ರತಿ ಸಿನಿಮಾಗೂ ಸೆಲೆಬ್ರಿಟಿ ಶೋ ಮಾಡ್ತೀವಿ, ಎಲ್ಲ ಒಂದು ಕಡೆ ನಮ್ಗೆ ಭಯ. ಯಾಕೆಂದರೆ ಫಸ್ಟ್ ಟೈಮ್ ಸಿನಿಮಾ ತೋರಿಸ್ದಾಗ ಅವ್ರಿಗೆ ಎಲ್ಲಿ ಇಷ್ಟ ಆಗಲ್ವೋ, ಆಮೇಲೆ ಬಂದು ಫೋರ್ಸ್ಫುಲ್ಲಿ ಅವ್ರು ಹೇಳಬೇಕು ಚೆನ್ನಾಗಿದೆ ಅಂತ ಪೋಡಿಯಂ ಹತ್ರ ನಿಂತ್ಕೊಂಡು. ತುಂಬ ಕಷ್ಟ ಆಗುತ್ತೆ ಅವ್ರಿಗೆ. ಜನರ ಅಭಿಪ್ರಾಯ ಫಸ್ಟ್ ಬರಲಿ, ಜನ ಫಸ್ಟು ಸಿನಿಮಾನ ಇಷ್ಟಪಡಲಿ, ಅದಾದ ನಂತರ ನಾವು ಸೆಲೆಬ್ರಿಟಿಗಳನ್ನ ಕರೆಯೋಣ ಅಂತ ನಾವು ಡಿಸೈಡ್ ಮಾಡಿದ್ವಿ. ಇವತ್ತು ನಾವು ಕಾನ್ಫಿಡೆಂಟಾಗಿ ಎಲ್ರಿಗೂ ಇನ್ವೈಟ್ ಮಾಡಿದ್ವಿ. ಬಟ್ ಫೋನ್ ಮಾಡಿದಾಗ ಪ್ರತಿಯೊಬ್ಬರು ಹೇಳಿದಿಷ್ಟೇ, ನನಗೆ ಕಂಗ್ರ್ಯಾಚುಲೇಷನ್ಸ್ ಅಂತ ಬನ್ನಿ ಅಂತ ಕರೆಯೋಕ್ಕೆ ಫೋನ್ ಮಾಡಿದಾಗ ಅದೆಲ್ಲ ಒಂದು ಕಡೆ ನಮಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ಎಷ್ಟೋ ದಿವಸ ಆಗಿತ್ತು ಕೇಳಿ ಈ ಮಾತುಗಳನ್ನ. ಅವ್ರಿಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇವತ್ತು ಸೆಲೆಬ್ರಿಟಿ ಶೋಗೆ, ಸಕ್ಸಸ್ ಸೆಲೆಬ್ರಿಟಿ ಶೋಗೆ ಅರ್ಥ ಬಂದಿದೆ ಅಂತ ನಾನು ಅನ್ಕೋತೀನಿ. ಆ್ಯಂಡ್ ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸರ್. ಫಸ್ಟ್ ನಿಮಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮೈಷಾ ಥ್ಯಾಂಕ್ಸ್ ಕಣೋ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗಿರಿ, ನನ್ನ ಜೊತೆ ನಿಂತ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು. ಆ್ಯಂಡ್ ಇನ್ನೂ ಇದೆ ಮುಂದೆ ನಾವು ಇಲ್ಲ ನಾನು ಎಸ್ಕೇಪ್ ಆಗೋಣ ಅಂತಿದೆ, ಬಿಡ್ತಾ ಇಲ್ಲ. ಹುಬ್ಬಳ್ಳಿ, ದಾವಣಗೆರೆ ಎಲ್ಲ ಕಡೆ ಹೋಗ್ಬೇಕು. ಈಗ ಉತ್ತರ ಕರ್ನಾಟಕ ರೌಂಡ್ಸ್ ಹಾಕಬೇಕು. ಎಲ್ಲ ಕಡೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಹಾಸನ ಬರ್ತಾ ಇದ್ದೀವಿ, ತುಮಕೂರು ಬರ್ತಾ ಇದ್ದೀವಿ, ಹುಬ್ಬಳ್ಳಿ, ದಾವಣಗೆರೆ, ಚಿತ್ರದುರ್ಗ, ಬಳ್ಳಾರಿ, ಹೊಸಪೇಟೆ, ಮತ್ತು ನಾಳಿದ್ದು ಶುಕ್ರವಾರ ಹೊಸಕೋಟೆಗೆ ಹೋಗ್ತಾ ಇದ್ದೀವಿ. ಇಷ್ಟು ಪ್ಲ್ಯಾನ್ಸ್ ನಮ್ಮಲ್ಲಿದೆ. ಶುಕ್ರವಾರದಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಅಲ್ಲಿಗೂ ಬರ್ತೀವಿ ನೀವು ನೋಡೋದಕ್ಕೆ. ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಈ ಗೆಲುವು ನಿಮ್ಮದು. ನೀವು ಕೊಟ್ಟಂಥ ಈ ಗೆಲುವನ್ನು ಸರಿಯಾದ ದಾರಿಯಲ್ಲಿ ಬಳಸ್ಕೋತೀವಿ. ಒಳ್ಳೆ ಸಿನಿಮಾಗಳನ್ನ ಕೊಡ್ತೀವಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಐ ಲವ್ ಯು ಆಲ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.